ಎಲ್ರಿಗೂ ನಮಸ್ಕಾರ. ನಾನು ಇವತ್ತು ಹೆಸರು ಕಾಳನ್ನ ಯೂಸ್ ಮಾಡಿ ಪ್ರೋಟೀನ್ ರಿಚ್ ಆಗಿರೋ ದೋಸೆ ಹೇಗೆ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ಮೊದಲು ನಾನಿಲ್ಲಿ 1.5 ಲೋಟ ಅಷ್ಟು ಹೆಸರು ಕಾಳು ತೊಗೊಂಡಿದ್ದೀನಿ. ಅದಕ್ಕೆ 1/4 ಲೋಟದಷ್ಟು ಅಕ್ಕಿನ ಹಾಕಿ ಮಿಕ್ಸ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೊತಾ ಇದ್ದೀನಿ. ಇದು ಪ್ರೋಟೀನ್ ರಿಚ್ ದೋಸೆ ಆಗಿರೋದ್ರಿಂದ ಹೆಲ್ತಿಗೆ ಕೂಡ ತುಂಬ ಒಳ್ಳೆಯದು. ಈಗ ವಾಶ್ ಮಾಡ್ಕೊಂಡಿದ್ದಾಯಿತು. ಇದಕ್ಕೆ ನೀರನ್ನ ಹಾಕಿಬಿಟ್ಟು ಓವರ್ನೈಟ್ ಸೋಕ್ ಮಾಡೋಕ್ಕೆ ಬಿಡ್ತಾ ಇದ್ದೀನಿ. ಅಂದರೆ ರಾತ್ರಿ ಪೂರ್ತಿ ನೆನೆಸಿಡಬೇಕಾಗತ್ತೆ. ನೆಕ್ಸ್ಟ್ ಡೇ ಮಾರ್ನಿಂಗಿಗೆ ಹೆಸರು ಕಾಳು ಹಾಗೆ ಅಕ್ಕಿ ಎರಡೂ ತುಂಬ ಚೆನ್ನಾಗಿ ನೆನ್ಕೊಂಡಿರುತ್ತೆ. ನೋಡ್ಬೋದು ನೀವು, ಹೆಸರು ಕಾಳನ್ನ ಕೈಯಲ್ಲಿ ಹಿಸ್ಕಿದ್ರೆ ತುಂಬ ಮೆತ್ತಗೆ ಆಗಿದೆ. ಸೊ ಇಷ್ಟು ನೆಂದರೆ ಸಾಕು. ಈಗ ಎಕ್ಸ್ಟ್ರಾ ನೀರೇನಿದೆ ಅದನ್ನೆಲ್ಲ ತೆಗೆದುಬಿಡೋಣ. ಈಗ ದೋಸೆ ಬ್ಯಾಟರ್ ಪ್ರಿಪೇರ್ ಮಾಡ್ಕೋಬೇಕಾಗುತ್ತೆ. ಅದಕ್ಕೆ ಹೆಸರು ಕಾಳು ಮತ್ತು ಅಕ್ಕಿನ ಏನು ನೆನೆಸಿಟ್ಟಿರ್ತೀವಲ್ಲ ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ನಮಗೆ ದೋಸೆ ಬ್ಯಾಟರ್ ಯಾವ ಕನ್ಸಿಸ್ಟೆನ್ಸಿಗೆ ಬೇಕು ಅಂತ ಅನಿಸುತ್ತೋ ಅಷ್ಟು ನೀರನ್ನ ಮಿಕ್ಸ್ ಮಾಡಿಕೊಂಡು ಒಂದು ತಿಕ್ ಪೇಸ್ಟ್ ಆರ್ ದೋಸೆ ಬ್ಯಾಟರ್ನ ರೆಡಿ ಮಾಡ್ಕೋಬೇಕಾಗುತ್ತೆ. ನೋಡಿ, ನಾನು ಈ ಕನ್ಸಿಸ್ಟೆನ್ಸಿಲಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಿಮಗೆ ತುಂಬ ತಿಕ್ ಅಂತ ಅನಿಸಿದ್ರೆ ಸ್ವಲ್ಪ ನೀರು ಕೂಡ ಆ್ಯಡ್ ಮಾಡಿಕೊಂಡು ಸ್ವಲ್ಪ ದೋಸೆ ಬ್ಯಾಟರ್ನ ತಿಳಿ ಮಾಡ್ಕೋಬೋದು. ನೋಡಿ, ನಾನು ದೋಸೆ ಬ್ಯಾಟರ್ ಈ ಕನ್ಸಿಸ್ಟೆನ್ಸಿಲಿ ಇಟ್ಕೊಂಡಿದ್ದೀನಿ. ಸೊ ತುಂಬ ಚೆನ್ನಾಗಿ ಬರುತ್ತೆ ದೋಸೆ. ಈಗ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ದೋಸೆ ಹಾಕೋಕ್ಕೆ ದೋಸೆ ಪ್ಯಾನ್ನ ಆಲ್ರೆಡಿ ನಾನು ಕಾಯಕ್ಕಿಟ್ಟಿದ್ದೆ. ಸೊ ದೋಸೆ ಹಾಕ್ಕೊಳ್ಳೋಣ. ನೋಡ್ಬೋದು ನೀವು, ರೆಗ್ಯುಲರ್ ದೋಸೆ ಅಕ್ಕಿ ದೋಸೆ ಹೇಗೆ ಮಾಡ್ಕೋತೀವೋ ಅದೇ ಥರನೇ ಬರುತ್ತೆ. ಎರಡೂ ಸೈಡಲ್ಲೂ ಆಯಿಲ್ ಹಾಕ್ಬಿಟ್ಟು ಒಂದು 2ರಿಂದ 3 ನಿಮಿಷ ಚೆನ್ನಾಗಿ ಬೇಯಿಸ್ಬೇಕು. ನೋಡಿ, ಈ ಥರ ಬ್ರೌನಿಷ್ ಕಲರ್ ಆಗಿದೆ ದೋಸೆ ಅಂತಂದರೆ ಒಂದು ಸೈಡಲ್ಲಿ ಚೆನ್ನಾಗಿ ಬೆಂದಿದೆ ಅಂತ. ನೋಡ್ಬೋದು ದೋಸೆ ಎಷ್ಟು ಬ್ಯೂಟಿಫುಲ್ಲಾಗಿ ಬಂದಿದೆ ಅಂತ. ರೆಗ್ಯುಲರ್ ದೋಸೆ ಯಾವ ಟೇಸ್ಟ್ ಇರುತ್ತೋ ಅದಕ್ಕಿಂತ ತುಂಬ ಟೇಸ್ಟಿ ಆ್ಯಂಡ್ ಹೆಲ್ದಿಯಾಗಿ ಇದೆ ಇದು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾರ್ಮಲ್ ದೋಸೆಗೆ ನಾವೇನು ಅಕ್ಕಿ ನೆನೆಸಿಟ್ಬಿಟ್ಟು ಮಾಡ್ತೀವಲ್ಲ ಆ ದೋಸೆಗೆ ಲೈಕ್ ಮಾರ್ನಿಂಗೇ ನಾವು ಸೋಕ್ ಮಾಡಬೇಕು ಮತ್ತು ನೈಟ್ ಮಿಕ್ಸಿ ಮಾಡ್ಕೋಬೇಕು, ಫರ್ಮೆಂಟ್ ಮಾಡೋಕ್ಕೆ ಬಿಡಬೇಕು ಓವರ್ನೈಟ್. ಬಟ್ ಈ ದೋಸೆಗೆ ಅದೇನು ಮಾಡೋದು ಬೇಕಾಗಲ್ಲ. ನೀವು ನೆನೆಯೋಕ್ಕಿಟ್ರೆ ಸಾಕು. ಅಕ್ಕಿ ಮತ್ತು ಹೆಸರು ಕಾಳು ಚೆನ್ನಾಗಿ ನೆಂದಿದೆ ಅಂತಂದರೆ ನಿಮಗೆ ಯಾವಾಗ ಬೇಕೋ ಆವಾಗ ಅದನ್ನು ದೋಸೆ ಬ್ಯಾಟರ್ನ ಮಿಕ್ಸಿ ಮಾಡಿಕೊಂಡು ಆವಾಗಲೇ ಯೂಸ್ ಮಾಡ್ಕೋಬೋದು. ಅದನ್ನು ಫರ್ಮೆಂಟ್ ಮಾಡ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ದೋಸೆ ಪ್ರಿಪೇರ್ ಆಯಿತು ಅಂತ. ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಎಂಜಾಯ್ ಮಾಡಿ. ಬಾಯ್.